ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ. ಯುವ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾಗೂ ಜಿಲ್ಲೆಯ ಜೆಡಿಎಸ್ ಮುಖಂಡ ಬಿ. ಆರ್. ರಾಮಚಂದ್ರು ಅವರು ಶಾಸಕ ರವಿಕುಮಾರ್ ಗೌಡ ಅವರ ವಿರುದ್ಧ ಅವಹೇಳನವಾಗಿ ಮಾತನಾಡಿರುವುದು ಖಂಡನಾರ್ಹ ಎಂದು ಬ್ಲಾಕ್ ಕಾಂಗ್ರೆಸ್ ನಗರ ಅಧ್ಯಕ್ಷ ರುದ್ರಪ್ಪ ಹಾಗೂ ಶಿವನಂಜು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಕಿಡಿಕಾರಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಿಖಿಲ್ ಕುಮಾರಸ್ವಾಮಿ ತಮ್ಮ ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರ ಬಗ್ಗೆ ಲಘುವಾಗಿ ಮಾತನಾಡಿ, ಲಾಟರಿಯಲ್ಲಿ ಗೆದ್ದರು ಎಂಬ ಹೇಳಿಕೆಯನ್ನು ಕಾಂಗ್ರೆಸ್ ಪಕ್ಷ ಖಂಡಿಸುತ್ತದೆ ಎಂದರು. ನಿಖಿಲ್ ಅವರ ತಾತ ಎಚ್. ಡಿ. ದೇವೇಗೌಡರು 16 ಲೋಕಸಭಾ ಸ್ಥಾನಗಳನ್ನು ಗೆದ್ದು ಪ್ರಧಾನಿಯಾದರು. ಅವರ ತಂದೆ ಎಚ್. ಡಿ. ಕುಮಾರಸ್ವಾಮಿ ಮೈತ್ರಿ ಮಾಡಿಕೊಂಡು 2 ಬಾರಿ ಮುಖ್ಯಮಂತ್ರಿಗಳಾದರು. ಶಾಸಕ ರವಿಕುಮಾರ್ ಗೌಡ ಅವರು 2018ರಲ್ಲಿ ಸೋತು ಹತಾಶೆಗೊಳ್ಳದೆ ನಿರಂತರ ಜನಸೇವೆ ಮಾಡಿ 2023ರ ಚುನಾವಣೆಯಲ್ಲಿ ಕ್ಷೇತ್ರದ ಜನರ ಮತದಾನದ ಋಣದಲ್ಲಿ ಗೆಲುವು ಸಾಧಿಸಿದ್ದಾರೆ ಎಂದರು. ತಂದೆ ಮುಖ್ಯಮಂತ್ರಿಯಾಗಿದ್ದು, ತಾತ ಮಾಜಿ ಪ್ರಧಾನಿಗಳಾಗಿದ್ದರು. ಜಿಲ್ಲೆಯಲ್ಲಿ ಕಣ್ಣೀರಿಟ್ಟು ಮತ ಕೇಳಿದರೂ ನಿಖಿಲ್ ಮಂಡ್ಯದಲ್ಲಿ ಗೆಲ್ಲಲಿಲ್ಲ. ಪಕ್ಷೇತರ ಅಭ್ಯರ್ಥಿ ಸ್ಪರ್ಧಿಯು ಘಟಾನುಘಟಿಗಳ ಹಿನ್ನೆಲೆ ಇರುವ ಕುಟುಂಬದ ವಿರುದ್ಧ ಸವಾಲೊಡ್ಡಿ ಸ್ಪರ್ಧಿಸಿದ್ದವರ ವಿರುದ್ಧ ಸೋತಿದ್ದೀರಿ ಎಂದು ವ್ಯಂಗ್ಯವಾಡಿದರು. ಕಾಂಗ್ರೆಸ್ ಮುಖಂಡ ಶಿವನಂಜು ಮಾತನಾಡಿ, ಮಂಡ್ಯ ಶಾಸಕರು 2018ರಲ್ಲಿ ಸೋತರು. ಕೋವಿಡ್ ಸಂದರ್ಭದಲ್ಲಿ ಜನಸೇವೆ ಮಾಡಿ ರೈತರ ತರಕಾರಿ ಮಾರಾಟಕ್ಕೆ ಸಹಾಯ ಮಾಡಿದ್ದಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ ಜನರಿಗೆ ನೆರವು ನೀಡುವ ಮೂಲಕ ಜನಮನ ಗೆದ್ದು ಶಾಸಕರಾಗಿ ಆಯ್ಕೆಯಾಗಿದ್ದೇ ಹೊರತು ನಿಮ್ಮಂತೆ ಅದೃಷ್ಟದಲ್ಲಿ ಗೆದ್ದವರಲ್ಲ ಎಂದು ಛೇಡಿಸಿದರು. ಗೋಷ್ಠಿಯಲ್ಲಿ ಮೂಡಾ ಅಧ್ಯಕ್ಷ ನಹೀಂ, ನಗರಸಭಾ ಸದಸ್ಯರುಗಳಾದ ಶ್ರೀಧರ್, ಪೂರ್ಣಿಮಾ, ಸಿ. ಎಂ. ದ್ಯಾವಪ್ಪ, ಜಾಕೀರ್ ಪಾಷಾ, ಶಿವಪ್ರಕಾಶ್, ಮಾಜಿ ಸದಸ್ಯ ಅನಿಲ್ ಕುಮಾರ್ ಇದ್ದರು. ಕೆಲಸ ಮಾಡ್ತಾ ಇರುವಂತ ಸಾಮಾನ್ಯ ಜನತೆಗೆ ಕೈ ಎಟಕಿಸುವಂತ ಒಬ್ಬ ನಾಯಕ ಅಂತಂದ್ರೆ ನಮ್ಮ ರವಿಕುಮಾರ್ ಗಣಿಯರವರು. ಇವರ ಬಗ್ಗೆ ನಮ್ಮ ಮಾಜಿ ಲೋಕಸಭಾ ಸದಸ್ಯರ ಪರಾಜಿತ ಅಭ್ಯರ್ಥಿಯಾಗಿರುವಂತ ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಏನ್ ಹಗುರವಾಗಿ ಅಂದ್ರೆ, ಲಾಟ್ರಿ ನಿಜಸ್ವಾಮಿ ಲಾಟ್ರಿನೇ ಯಾರದ ಲಾಟ್ರಿಲೇ ಗೆದ್ದದೆ. ಇವ್ರ ತಂದೆ ಯಾವ್ದೇ ಗೆದ್ರು ಲಾಟ್ರಿ ಅಲ್ವ ಅದು. ಪಕ್ಷದ ವತಿಯಿಂದ ಮಾಡೋದು ಇದು ಲಾಟ್ರಿನ, ಗಡಿಯಾರ ರವಿಕುಮಾರ್ ಗೆದ್ದಿರುವಂತ ಲಾಟ್ರಿನ. ದಯವಿಟ್ಟು ಯೋಚನೆ ಮಾಡಿ, ಲಾಟ್ರಿ ಯಾರು? ಇವ್ರ ತಾತಂದು ಲಾಟ್ರಿ. 16 ಜನ, 100 ಜನ ಇರೋದು ಯಾರಕ್ಕಾಗಲ್ಲ. 16 ಜನ ಇರೋದು ಪ್ರಧಾನಿ ಆದ್ರು ಆಯ್ತು. ಅವ್ರ ತಾತನ ಮುಗೀತು. ಅಪ್ಪಂದೇನು ಎಷ್ಟು ಜನ ಗೆದ್ದಿದ್ರಿ? ಎಷ್ಟು ಜನ ಗೆದ್ದಿದ್ರಿ? ಇಲ್ಲ. ಯಾರು ಮುಖ್ಯಮಂತ್ರಿ ಸ್ಥಾನ ಕೊಟ್ಟರು? ನಮ್ಗೆ ಹೇಳ್ತಿದ್ದೀರಿ ದೇವ್ರು ಬಂದಿದ್ದ ಮಾಡಿದ್ದೆ. ಅವ್ರಿಗೆ ಜನತೆಯ ತೀರ್ಮಾನ, ನಾವು ಪಕ್ಷಗಳ ಕೆಲವು ಪಕ್ಷಗಳ ತೀರ್ಮಾನ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಅವರು ಉಳಿಯಾಗಿರ್ಬೇಕು. ಕಾಂಗ್ರೆಸ್ ಪಕ್ಷದ ವ್ಯಕ್ತಿಗಳನ್ನ ಯಾರನ್ನೂ ಟೀಕೆ ಮಾಡಬಾರ್ದು. ಅಂತ ಪರಿಸ್ಥಿತಿ ನೀವೇ ಲಾಟ್ರಿ ಆಗಿ ಇಟ್ಕೊಂಡು ಬೇರೆಯವರಿಗೆ ಲಾಟ್ರಿ ಅಂತೀರಲ್ರಿ. ಏನ್ರಿ ಲಾಟ್ರಿ ಏನಿದು? ಜನತೆ ಓಟ್ ಕೊಟ್ಟವ್ರೆ ನಾವು ಗೆದ್ದಿದ್ದೀವಿ.